ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ನಾರ್ಮಲಿ ನನ್ನ ಡೈಲಿ ರುಟೀನ್ ವಿಡಿಯೋಯಿಂದ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದುಬಿಟ್ಟು ನಾನು ಕಸ ಎಲ್ಲ ಆಚೆ ಕಡೆ ಕಸ ಎಲ್ಲ ಗುಡಿಸ್ಕೊಂಡೆ. ಮೊನ್ನೆ ಎಲ್ಲ ಮಳೆ ಬಂದಿತ್ತು, ಹಾಗಾಗಿ ಇವತ್ತು ಸ್ವಲ್ಪ ಬಿಸಿಲು ಬಂದಿತ್ತು. ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗಿಡಗಳೆಲ್ಲ ಸಣ್ಣ ಸಣ್ಣ ಗಿಡ ಬಂದಿತ್ತು, ಅದನ್ನೆಲ್ಲ ತೆಗ್ದಾಕ್ಬಿಟ್ಟು ಎಲ್ಲ ನೀಟಾಗಿ ಕಸ ಗುಡಿಸ್ಕೊತಾ ಇದ್ದೀನಿ. ಇನ್ನು ಮಳೆ ಟೈಮ್ ಬಂತು ಅಂತಂದರೆ ಇಲ್ಲೆಲ್ಲ ತುಂಬ ಗಿಡಗಳು ಬರ್ತಾ ಇರುತ್ತೆ. ಸ್ವಲ್ಪ ಪಾಟ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೂ ಮೊದಲು ಫಸ್ಟು ತಿಂಡಿಗೆಲ್ಲ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಬರೀ ಎಲ್ಲ ಕಸ ಗುಡಿಸ್ಕೊಂಡು ಬಾಗಿಲು ತೊಳೆದ್ಬಿಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ನಮ್ಮ ಸ್ವೀಟಿನೂ ಕೂಡ ಆಟ ಆಡ್ತಾ ಇದ್ದಾಳೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದೊಂದು ಪ್ರಾಡಕ್ಟ್ಗಳನ್ನೂ ಕೂಡ ತೋರಿಸ್ತೀನಿ. ಆ ಪ್ರಾಡಕ್ಟ್ಗಳು ನಿಮಗೇನಾದ್ರೂ ಇಷ್ಟ ಆಯಿತು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ ನಿಮಗೆ ಕಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುವಂಥ ಪ್ರಾಡಕ್ಟ್ಗಳ ರಿವ್ಯೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವತ್ತು ಇಷ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನೂ ಶಿವರ್ ಕೂಡ ಡ್ಯೂಟಿಗೆ ಹೋಗಿಲ್ಲ. ಇವತ್ತು ಭಾನುವಾರ ಇತ್ತು, ಹಾಗಾಗಿ ಸ್ವಲ್ಪ ನಾಯಿಗಳಿಗೆ ಅನ್ನ ಚಪಾತಿ ಎಲ್ಲ ಇತ್ತು, ಹಾಕ್ಬಿಡೋಣ ಅಂದ್ಬಿಟ್ಟು ಎತ್ತಿಟ್ಕೊಂಡೆ. ಇವತ್ತು ದೋಸೆ ಮಾಡ್ಕೊಳ್ಳೋಣ ತಿಂಡಿಗೆ ಅಂತ ರೆಡಿ ಮಾಡಿ ಇಟ್ಕೊಂಡು ಆಲೂಗೆಡ್ಡೆನೂ ಕೂಡ ಬೇಯಲಿಕ್ಕೆ ಇಟ್ಕೊಂಡೆ. ಆಲೂಗೆಡ್ಡೆ ಬೇಯೋವಷ್ಟರೊಳಗೆ ಸ್ವಲ್ಪ ಹಿಂದೆಗಳನ್ನು ಎಲ್ಲ ಕಸ ಗುಡಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಹಿಂದೆ ಬಂದೆ. ನೋಡ್ತಾ ಇರ್ಬೋದು ನೇರಳೆ ಹಣ್ಣು ಯಾವ ಥರ ಬಿದ್ದಿದೆ ಅಂತ. ಇನ್ನು ಮಳೆ ಬಂತು ಅಂದರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ, ಓಡಾಡೋಗೂ ಕೂಡ ಆಗಲ್ಲ, ಅಷ್ಟೊಂದು ಆಗಿಬಿಡುತ್ತೆ. ಸೊ ನಾಯಿಗಳಿಗೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಬಂದೆ. ಅಷ್ಟರೊಳಗೆ ಶಿವರು ಹಾಲು ತೊಗೊಂಬರ್ತೀನಿ ಅಂತ ಆಚೆ ಹೋದರು. ನಾನು ಕೂಡ ಇನ್ನು ಒಳಗಡೆ ಎಲ್ಲ ಕೆಲಸ ಶುರು ಮಾಡ್ಕೋಬೇಕು. ಇನ್ನು ಈ ಪಾಟ್ಗಳನ್ನೆಲ್ಲ ಕ್ಲೀನ್ ಮಾಡಬೇಕು. ಗಿಡಗಳು ತೊಗೊಂಬಂದಿದೆ. ಗುಲಾಬಿ ಗಿಡ ಇದೊಂದೇನೋ ಚೆನ್ನಾಗಿ ಬಂತು. ಆ ಕಡೆದು ರೀಪಾಟ್ ಮಾಡಿದೆ, ಬಟ್ ಯಾಕೋ ಅದಷ್ಟು ಚೆನ್ನಾಗಿ ಬರ್ತಾಯಿಲ್ಲ. ಅದನ್ನ ಇವಾಗ ಏನು ಮಾಡೋದಂತ ನನಗೂ ಅರ್ಥ ಆಗ್ತಾಯಿಲ್ಲ. ಕೆಲವೊಂದೊಂದು ಗುಲಾಬಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ, ಕೆಲವೊಂದೊಂದು ಬರೋದೇ ಇಲ್ಲ. ನಾನು ತುಂಬ ಗುಲಾಬಿ ಗಿಡಗಳು ತಂದಿದ್ದೆ. ತುಂಬ ದಿನ ಚೆನ್ನಾಗಿ ಹೂವು ಎಲ್ಲ ಬಂತು. ಅದಾದಮೇಲೆ ಸ್ವಲ್ಪ ಡಲ್ ಆಗಿಬಿಡ್ತು. ಇನ್ನು ತರಕಾರಿಗಳೆಲ್ಲ ತಂದಿದ್ದೆ, ಎಲ್ಲದನ್ನು ಬಾಕ್ಸಲ್ಲಿ ಹಾಕ್ಬಿಟ್ಟು ನೀಟಾಗಿ ಜೋಡಿಸಿ ಎತ್ತಿಟ್ಕೊಂಡೆ. ಹಾಗೆ ಈರುಳ್ಳಿಗಳನ್ನೆಲ್ಲ ಕ್ಲೀನ್ ಮಾಡಿ ತುಂಬಿಟ್ಕೊಂಡೆ. ಇನ್ನೂ ಸ್ವಲ್ಪ ಪಾತ್ರೆಗಳಿದೆ, ಪಾತ್ರೆಗಳನ್ನೆಲ್ಲಾದ್ರೂ ತೊಳೆದು ಇಟ್ಕೋಬೇಕು. ಇನ್ನಿಷ್ಟು ಕೆಲಸ ಇದೆ ನೋಡಿರಿ ಕಿಚನಲ್ಲಿ. ಕಿಚನ್ ಅಂತೂ ನಮ್ಮ ಮನೇಲಿ ಎಲ್ಲಾದ್ರೂ ಒಂದೊಂದು ಬಟ್ಟೆಗಳು ಕಾಣಿಸುತ್ತೆ. ಸೊ ನೀವು ವಿಡಿಯೋಗಳಲ್ಲಿ ನೋಡಿದಾಗ ಅಂದ್ಕೊಬೋದು ಏನು ಈ ಥರ ಬಟ್ಟೆ ಎಲ್ಲ ಹಾಕಿದಾರಲ್ಲ ಅಂತ. ಆದರೆ ಏನು ಮಾಡೋದು, ಅಷ್ಟು ಧೂಳು ಬರುತ್ತೆ ಇಲ್ಲಿ. ಅದಕ್ಕೋಸ್ಕರ ಪಾತ್ರೆಗಳೆಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ಒಂದೊಂದು ಬಟ್ಟೆ ಹಾಕ್ಬಿಟ್ಟು ವಾರದಲ್ಲಿ 1-2 ಸಲ ಬಟ್ಟೆಗಳನ್ನೆಲ್ಲ ತೊಳೆದು ಬಾಕ್ಸ್ಗಳನ್ನೆಲ್ಲ ಒರೆಸಿ ಇಟ್ಕೋತೀನಿ ಅಷ್ಟೇ. ಇನ್ನು ಕೆಲವೊಂದೊಂದು ಗಿಡಗಳು ತಗೊಳ್ಳೋಣ ಅಂತ ಹಾಗೆ ನರ್ಸರಿ ಕಡೆ ಬಂದೆ. ಸೊ ಯಾಕೋ ಗೊತ್ತಿಲ್ಲ, ನನಗೆ ಕೆಲವೊಂದೊಂದು ಗುಲಾಬಿ ಹೂವು ನೋಡಿದ್ರೆ ತೊಗೋಬೇಕು ಅಂತ ಅನಿಸುತ್ತೆ. ಬಟ್ ಅದು ಬರಲ್ವಲ್ಲ ಅನ್ನೋದೊಂದು ಇದಕ್ಕೆ ನನಗೆ ಬೇಡ ಇದು ತೊಗೊಳ್ಳೋದು ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಸ್ವಲ್ಪ ಪಾಟ್ಗಳು ಬೇಕಿತ್ತು ಕೆಲವೊಂದೊಂದು, ಬರೀ ಅದಷ್ಟು ಮಾತ್ರ ತೊಗೊಂಡು ಸ್ವಲ್ಪ ಕಾಂಪೋಸ್ಟ್ ತೊಗೋಬೇಕಿತ್ತು, ಅದನ್ನು ಕೂಡ ತೊಗೊಂಡೆ. ತುಂಬ ವೆರೈಟೀಸ್ ದೇವರ ವಿಗ್ರಹಗಳು ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಅವ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನಿಸುತ್ತೆ. ಆದರೆ ಶಿವವ್ರ ಕಣ್ಣಿಗೆ ಬಿದ್ದರು ಅಂತೂ ಸಖತ್ ಬೈಸ್ಕೊತೀನಿ. ಅವ್ರಿಗಂತೂ ಈ ಪಾಟ್ಗಳು ತಗೊಳ್ಳೋದು ಗಿಡಗಳು ತಗೊಳ್ಳೋದು ಅಂದರೆ ಸಿಕ್ಕಾಬಟ್ಟೆ ಕೋಪ. ಇವೆಲ್ಲ ಹೆಂಗೆ ತೊಗೊಂಡೋಗ್ತೀವಿ ಇಲ್ಲಿಂದ, ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇರ್ತಾರೆ. ಆದರೆ ಗೊತ್ತಿಲ್ಲ, ನನಗೆ ಗಿಡಗಳು ಅಂದರೆ ತುಂಬ ಇಷ್ಟ. ಸೊ ಬೆಂಗಳೂರಲ್ಲಂತೂ ಬೆಳ್ಸೋಕ್ಕಾಗಲಿಲ್ಲ. ನಾವು ಇದ್ದಿದ್ದ ಮನೆ ಹತ್ರ ಬಿಸಿಲು ಆ ಥರ ಎಲ್ಲ ಏನಿರಲಿಲ್ಲ. ಸೊ ಇಲ್ಲಿ ತುಂಬ ಚೆನ್ನಾಗಿದೆ, ಹಾಗಾಗಿ ಗಿಡಗಳೆಲ್ಲ ಸ್ವಲ್ಪ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಡೈರೆಕ್ಟ್ ಹೊಸ ಮನೆಗಳಿಗೆ ತಗೊಂಡು ಹೋಗೋಣ ಹೊಸ ಮನೆಗೆ ಅಂತ. ಬಟ್ ಗುಲಾಬಿ ಗಿಡಗಳು ಏನಷ್ಟು ಚೆನ್ನಾಗಿ ಬರ್ತಾಯಿಲ್ಲ. ಆದ್ರೂ ಆ ಗಿಡಗಳು ನೋಡಿದ್ರೆ ತೊಗೊಳ್ಳೇಬೇಕು ಅಂತ ಅನಿಸುತ್ತೆ. 1-2 ಗಿಡಗಳು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಕೇಳಿದೆ. ನನಗೆ ಯಾಕೋ ಪ್ರೈಸ್ ಜಾಸ್ತಿ ಅನ್ನಿಸ್ತು. ಗಿಡಗಳು ತೊಗೋಬೇಕಾದ್ರೆ ಯಾವತ್ತಿದ್ರೂ ಚೆನ್ನಾಗಿ ಚಿಗ್ತಿರಬೇಕು. ಒಂದು ಗಿಡದಲ್ಲಿ ಏನಿಲ್ಲ ಅಂದರೂ 1-2-3 ಕೊಂಬೆನಾದ್ರೂ ಇರಬೇಕು. ಅಂಥ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಒಂದು ಕೊಂಬೆ ಕಟ್ ಮಾಡಿದ್ರೆ ಇನ್ನೊಂದು ಕೊಂಬೆಯಿಂದ ಚೆನ್ನಾಗಿ ಚಿಗುರು ಹೊಡೆಯುತ್ತೆ. ಹಾಗಾಗಿ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿಬಿಟ್ರೆ ಅದು ಎಲ್ಲ ಕಡೆಯಿಂದನೂ ಚೆನ್ನಾಗಿ ಚಿಗುರು ಬರುತ್ತೆ. ಸೊ ಅದಕ್ಕೋಸ್ಕರ ಇದು ಕೆಲಸ ಮಾಡ್ತಾ ಸಂಜೆನೇ ಆಗೋಗ್ಬಿಟ್ಟಿತ್ತು, ಆಲ್ರೆಡಿ ನೈಟ್ ಆಗಿತ್ತು. ಹಾಗಾಗಿ ದೇವ್ರ ಪೂಜೆನೂ ಕೂಡ ಸಿಂಪಲ್ಲಾಗಿ ಮುಗಿಸ್ಕೊಂಡ್ವಿ. ಅದಾದಮೇಲೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ನಾವಿರೋ ಹತ್ರ ಸಂತೆ ಆಗುತ್ತೆ, ಅಲ್ಲಿ ನಾನು ಮಶ್ರೂಮ್ ತೊಗೊಂಬಂದಿದ್ದೆ. ಅದನ್ನೆಲ್ಲ ನೀಟಾಗಿ ಸ್ವಲ್ಪ ಹೊತ್ತು ಉಪ್ಪು ಹಾಕ್ಬಿಟ್ಟು ಅರಿಶಿನ ಪುಡಿ ಹಾಕಿ ನೆನೆಲಿಕ್ಕೆ ಇಟ್ಟಿದ್ದೆ. ಅದನ್ನೆಲ್ಲ ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಾಗೆ ಎಲ್ಲ ಅದನ್ನು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಮಶ್ರೂಮು ಸಾಂಬಾರು ಥರ ಗ್ರೇವಿ ಥರ ಮಾಡೋಣ ಅಂದ್ಕೊಂಡೆ. ರೈಸಿಗೆ ಮತ್ತೆ ಸಾಂಬಾರು ಮಾಡಬೇಕಲ್ಲ ಅಂದ್ಬಿಟ್ಟು ಅದನ್ನೇ ಸ್ವಲ್ಪ ಸಾಂಬಾರು ಥರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಷ್ಟು ಮಶ್ರೂಮ್ ಇತ್ತು. ಇಷ್ಟು ಮಶ್ರೂಮ್ಗೆ 60 ರೂಪಾಯಿ ತೊಗೋತಾರೆ ಇಲ್ಲಿ.
ಸ್ವಲ್ಪ ಒಗ್ಗರಣೆಗೆಲ್ಲ ಹಾಕ್ಕೊಂಡೆ. ಚಪಾತಿ ಹಿಟ್ಟನ್ನು ಕೂಡ ಕಲಸಿಟ್ಟಿದ್ದೀನಿ, ಚಪಾತಿ ಮಾಡ್ಕೋಬೇಕು. ನಮ್ಮ ಮನೇಲಂತೂ ಪ್ರತಿದಿನ ಚಪಾತಿ ಬೇಕೇ ಬೇಕು. ನನಗಂತೂ ಚಪಾತಿ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟೈತೆ. ಈ ಉತ್ತರ ಕರ್ನಾಟಕದಲ್ಲೆಲ್ಲ ದಿನ ಅದು ಹೆಂಗೆ ರೊಟ್ಟಿ ಮಾಡ್ತಾರೋ ಆ ಭಗವಂತನಿಗೆ ಗೊತ್ತು. ನನಗಂತೂ ಇಲ್ಲಿ ಬಂದಾಗಿಂದ ಒಂದು ವರ್ಷದಲ್ಲಿ ಏನಿಲ್ಲ ಅಂದರೂ ನನಗೆ ಹುಷಾರಿಲ್ದಿದ್ದಾಗ ಒಂದು 4-5 ದಿನ ಅಥವಾ ಇಷ್ಟು ಒಂದು ವರ್ಷದಲ್ಲಿ ಒಂದು 15 ದಿನ ರೊಟ್ಟಿ ಮಾಡಿರಲ್ಲ ಅಷ್ಟೇ. ಇನ್ನು ಎವ್ರಿ ಡೇ ರೊಟ್ಟಿನೇ. ನನಗೂ ಅಷ್ಟೇ, ರೊಟ್ಟಿ ಇಲ್ದಲೇ ಊಟ ಕಂಪ್ಲೀಟ್ ಅಂತ ಅನಿಸಲ್ಲ. ರೊಟ್ಟಿ ತಿಂದ್ಬಿಟ್ಟು ಸ್ವಲ್ಪ ಅನ್ನ ತಿಂದ್ಬಿಟ್ರೆ ಏನೋ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಇಲ್ಲಾಂದರೆ ನನಗೆ ಅರ್ಧ ರಾತ್ರಿನಲ್ಲೇ ಹೊಟ್ಟೆ ಹಸಿವು ಶುರು ಆಗಿಬಿಡುತ್ತೆ. ಸೊ ಫೈನಲಿ ಸಾಂಬಾರು ಕೂಡ ರೆಡಿ ಆಯಿತು. ಇನ್ನು ಚಪಾತಿ ಒಂದು ಮಾಡ್ಕೋಬೇಕು. ಶುಗರ್ ಆಲ್ರೆಡಿ ಹೊಟ್ಟೆ ಅಂತ ಇದ್ದರು. ಕೆಲ್ಸಕ್ಕೆ ಹೋಗ್ಬಿಟ್ರೆ ಅವ್ರಿಗೆ ಹಸಿವೆ ಆಗಲ್ಲ. ಮಾರ್ನಿಂಗ್ ಟೈಮ್ ತಿಂಡಿನೂ ಕೂಡ ತಿಂದು ಹೋಗಲ್ಲ, ಆ ಥರ ಹೋಗ್ತಾರೆ. ಮನೆ ತಾವಿದ್ರೆ ಸ್ವಲ್ಪ ಹಸಿವು ಅಂತಾರೆ. ಸೊ ಅದಾದಮೇಲೆ ನಾನು ನೆಕ್ಸ್ಟ್ ಡೇ ಸ್ವಲ್ಪ ಪ್ರಾಡಕ್ಟ್ಗಳನ್ನ ತರಿಸಿದೆ. ಇದು ಫ್ಲಿಪ್ಕಾರ್ಟಿಂದ ತರಿಸಿರುವಂಥದ್ದು ಸ್ಪೂನ್ಗಳೆಲ್ಲ ಕಳೆದೋಗ್ಬಿಟ್ಟಿತ್ತು. ಹಾಗಾಗಿ ನಾನು ಈ ಸ್ಪೂನ್ಗಳನ್ನ ತರಿಸ್ಕೊಂಡೆ. ಇದು ಪ್ಯಾಕ್ ಆಫ್ 5 ಬಂದಿದೆ. ಇದರಲ್ಲಿ ನಾವು ಐಸ್ ಕ್ರೀಮ್ ತಿನ್ನೋಕ್ಕೆ ಯೂಸ್ ಮಾಡ್ಬೋದು, ಜಾಮೂನ್ ತಿನ್ನೋಕ್ಕೆ ಯೂಸ್ ಮಾಡ್ಬೋದು, ಅಥವಾ ಮನೇಲಿ ಖಾರದ ಪುಡಿ, ಧನಿಯಾ ಪುಡಿ ಏನಕ್ಕಾದ್ರೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ನೋಡಿದ್ರೆ. ಇನ್ನು ಸೆಕೆಂಡ್ ಒನ್ ಬಂದು ಇದು ನಾರ್ಮಲಿ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನಲಿಕ್ಕೆ ತುಂಬ ಚೆನ್ನಾಗಿದೆ. ಸೊ ಇದು 1 ಡಜನ್ನು 12 ಬಂದಿದೆ, ಪ್ಯಾಕ್ ಆಫ್ 12 ಬಂದಿದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ನಾನು ಮೀಶೋಯಿಂದನೂ ತರಿಸ್ಕೊಂಡಿದ್ದೆ. ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ, ಹಾಗಾಗಿ ರಿಟರ್ನ್ ಮಾಡಿ ನಾನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದೀನಿ. ಒಂದು 10-20 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ. ತುಂಬ ಬಾಳಿಕೆ ಬರೋ ಅಂಥ ಐಟಮ್ಗಳನ್ನ ತೊಗೋಬೇಕು. ಇನ್ನೊಂದು ಇದು ದೊಡ್ಡ ಸ್ಪೂನು, ಇದು ಪ್ಯಾಕ್ ಆಫ್ 8 ಬಂದಿದೆ. ಇದೂ ಅಷ್ಟೇ ತುಂಬ ಚೆನ್ನಾಗಿದೆ. ಏನಾದ್ರೂ ಹಾಕ್ಲಿಕ್ಕೆ ಅಥವಾ ಯಾರಿಗಾದ್ರೂ ಏನಾದರೂ ಸೂಪ್ ಎಲ್ಲ ಕುಡಿಲಿಕ್ಕೆ ತುಂಬ ಉದ್ದ ಇದೆ ಅದು ಸ್ಪೂನು. ತುಂಬ ಚೆನ್ನಾಗಿದೆ, ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ನನಗಂತೂ ಈ ಸ್ಪೂನ್ ಸಖತ್ ಇಷ್ಟ ಆಯಿತು. ನಾನು ಮೊದಲು ತರಿಸ್ಕೊಂಡಿದ್ದೆ ಅದು. ಇನ್ನು ಪ್ಯಾಕ್ ಆಫ್ 4 ಇದು ಬಂದಿದೆ. ಇದು 98 ರೂಪೀಸ್ ಅನಿಸುತ್ತೆ. ನಾನು ವಿಡಿಯೋ ಎಲ್ಲ ಮಾಡಬೇಕಾದ್ರೆ ಏನಾದರೂ ಸ್ವಲ್ಪ ಅರಿಶಿನ, ಗರಂ ಮಸಾಲ ಈ ಥರದ್ದೆಲ್ಲ ಹಾಕ್ಲಿಕ್ಕೆ ತುಂಬ ಚೆನ್ನಾಗಿದೆ. ನಾರ್ಮಲ್ ಯೂಸ್ಗೂ ಅಷ್ಟೇ ಸ್ವಲ್ಪ ಏನಾದ್ರೂ ಕ್ವಾಂಟಿಟಿ ಕಡಿಮೆ ಇರೋವಂಥ ಗರಂ ಮಸಾಲ ಆಗಿರ್ಬೋದು, ಅರಿಶಿನ ಪುಡಿ ಆಗಿರ್ಬೋದು, ಖಾರದ ಪುಡಿ ಈ ಥರದ್ದೆಲ್ಲ ಹಾಕ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ ಸ್ಪೂನು. ಹಾಗೆ ಉದ್ದವಾಗಿದೆ, ಅದಕ್ಕೋಸ್ಕರ ನನಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನಿಮ್ಗೇನಾದ್ರೂ ಬೇಕಂದರೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದು. ಇದಂತೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡ್ ಆಗಿತ್ತು ಡ್ರೆಸ್ಸು. ಸೊ ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು ನಾನು ತರಿಸ್ಕೊಂಡೆ. ಇವಾಗ ನಾನು ಅದನ್ನು ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ. ಹಾಗೆ 2 ಪೌಚ್ ತರಿಸ್ಕೊಂಡಿದ್ದೆ, ಕಾಂಬೋದಲ್ಲಿ ಬಂದಿತ್ತು. ಈ ಪ್ರಾಡಕ್ಟ್ಗಳದ್ದು ಅಷ್ಟೇ ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೋಡ್ತಾ ಇರ್ಬೋದು ಪೌಚ್ಗಳು. ನಾನು ಈ ಥರ ಇದೆ ಪೌಚು. 2 ಪೌಚ್ ತರಿಸ್ಕೊಂಡಿದ್ದೆ. ಎಲ್ಲಾದ್ರೂ ಆಚೆ ಹೋಗ್ಬೇಕಾದ್ರೆ ಜಸ್ಟ್ ಒಂದು ಮೊಬೈಲ್ ಇಟ್ಕೊಂಡು, ಒಂದು ಪೆನ್ನು ಅಥವಾ ಏನಾದ್ರೂ ಇಟ್ಕೊಂಡು ಹೋಗಲಿಕ್ಕೆ ಸಿಂಪಲ್ಲಾಗಿ ಚೆನ್ನಾಗಿದೆ, ಅದಕ್ಕೋಸ್ಕರ ತರಿಸ್ಕೊಂಡೆ. ಇನ್ನು ನೆಕ್ಸ್ಟು ಡ್ರೆಸ್ಸು ಯಾವ ಥರ ಇದೆ ಅಂತ ನೋಡೋಣ. ನನಗಂತೂ ಕಲರ್ ನೋಡಿದ ತಕ್ಷಣವೇ ಸಖತ್ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ, ಡಿಸೈನು ಅಷ್ಟೇ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಹೇಳಂಗೆ ಇಲ್ಲ. ಇತ್ತೀಚೆಗೆ ಮೀಶೋದಲ್ಲಂತೂ ಕ್ವಾಲಿಟಿ ತುಂಬ ಚೆನ್ನಾಗಿ ಕೊಡ್ತಾಯಿದ್ದಾರೆ. ನನಗೂ ಸಖತ್ ಇಷ್ಟ ಆಯಿತು. ನೀಟಾಗೆಲ್ಲ ಚೆಕ್ ಮಾಡಿ ನೋಡಿದೆ ನಾನು, ಯಾವುದೇ ರೀತಿ ಡ್ಯಾಮೇಜು ಏನೂ ಇಲ್ಲ. ಇನ್ನು ಸ್ಲೀವಲ್ಲಿ ಈ ರೀತಿಯಾಗಿ ಬಂದಿದೆ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ನೋಡಿ ಈ ಥರ ಇದೆ. ಇಷ್ಟು ಕಡಿಮೆಗೆ ಸಿಗುತ್ತೆ 400 ರೂಪಾಯಿ 450ಕ್ಕೆಲ್ಲ ಅಂತಂದರೆ ಯಾಕೆ ತೊಗೊಬರೋದಲ್ವ. ತುಂಬ ಚೆನ್ನಾಗಿದೆ. ನಿಮ್ಗಳ್ಗೂ ಬೇಕಂತಂದರೆ ಹೇಳಿ, ನಾನು ಲಿಂಕ್ನ ಕಳಿಸ್ಕೊಡ್ತೀನಿ. ಸೊ ನೋಡಿ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿದೆ. ಅದಕ್ಕೂ ಪ್ಯಾಟ್ರನ್ನು ಅಷ್ಟೇ ತುಂಬ ಚೆನ್ನಾಗಿದೆ. ಕಲ್ಲರ್ ಅಂತೂ ತುಂಬ ಅವೈಲೇಬಲ್ ಇದೆ, ಸೈಜ್ ಕೂಡ ಅವೈಲೇಬಲ್ ಇದೆ. ಸೊ ತುಂಬ ಚೆನ್ನಾಗಿದೆ. ಸೊ ಅದಾದಮೇಲೆ ನಾವು ಸ್ವಲ್ಪ ಡಿ-ಮಾರ್ಟಿಗೆ ಹೋಗಬೇಕಾಯಿತು. ರೇಷನ್ ಎಲ್ಲ ಖಾಲಿಯಾಗಿತ್ತು. ಡಿ-ಮಾರ್ಟಿಗೆ ಹೋಗಿ ಇಷ್ಟೆಲ್ಲ ರೇಷನ್ನ ತೊಗೊಂಡ್ವಿ. ನೋಡಲಿಕ್ಕೆ ಇಷ್ಟೇ ರೇಷನ್ನು, ಬಟ್ ಇದಕ್ಕೇ 3,000-3,500 ಆಗುತ್ತೆ. ಇನ್ನು ಕ್ಯಾಂಟೀನಿಗೆ ಹೋದ್ರಂತೂ ನಾವು 6,000-7,000 ಇಲ್ದಲೇ ವಾಪಸ್ ಬರೋಕ್ಕಾಗಲ್ಲ. ಅದಕ್ಕೆ ನಾನು ಕ್ಯಾಂಟೀನಿಗೆ ಜಾಸ್ತಿ ಹೋಗಲ್ಲ. ನಾನು ಜಾಸ್ತಿ ಡಿ-ಮಾರ್ಟು ಈ ಥರ ರಿಲಯನ್ಸು ಇಲ್ಲೇ ನಾನು ತೊಗೊಂಡ್ಬಿಡ್ತೀನಿ. ಕ್ಯಾಂಟೀನ್ ಅಂತ ಬಂದರೆ ಮಾತ್ರ ದುಡ್ಡನ್ನ 10,000 ಇಟ್ಕೊಂಡು ಹೋಗಿರಬೇಕು. ಇದು ಬೇಡ ಅದು ಬೇಡ ಇದು ಅಂತ ತಗೊಳಂಗೆ ಆಗುತ್ತೆ. ಇನ್ನು ನೆಕ್ಸ್ಟು ನಾನು ಬ್ರೆಡ್ದು ಟೋಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರೊಳಗೆ ಮನೇಲಿ ಸ್ವಲ್ಪ ಚೀಸು ಅದು ಇದು ಎಲ್ಲ ಇತ್ತು. ಅದನ್ನೆಲ್ಲ ಹಾಕ್ಬಿಟ್ಟು ಯಾಕೆ ಸ್ಯಾಂಡ್ವಿಚ್ ಮಾಡಬಾರ್ದು ಅಂತ ಸ್ಯಾಂಡ್ವಿಚ್ ಬ್ರೆಡ್ ತರಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಬಿಟ್ಟು, ಬ್ರೆಡ್ಡಿಗೆ ನಾವು ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ವಿ, ಈರುಳ್ಳಿ, ಟೊಮೊಟೊ, ಕಾರ್ನ್ಫ್ಲೋರ್ ಆಗಿರ್ಬೋದು, ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಫ್ಲ್ಯಾಕ್ಸ್ ಸೀಡ್ ಮತ್ತು ಇದನ್ನೆಲ್ಲ ರೆಡ್ ಚಿಲ್ಲಿ ಫ್ಲ್ಯಾಕ್ಸ್ ಸೀಡ್ ಬರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬಟರ್ ಹಚ್ಬಿಟ್ಟು ನೀಟಾಗಿ ಈ ಥರ ಒಂದು ತವ ಮೇಲೆ ಸ್ವಲ್ಪ ಬಟರ್ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಬಿಸಿ ಮಾಡ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗಿನ ಬ್ರೇಕ್ಫಾಸ್ಟಿಗಂತೂ ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು.
ರೆಸಿಪಿ ನಿಮ್ಗೇನಾದ್ರೂ ಬೇಕಂತಂದರೆ ಹೇಳಿ, ನಾನು ನೆಕ್ಸ್ಟು ಒಂದು ವೀಡಿಯೋದಲ್ಲಿ ಇದ್ರದ್ದೇ ಎಕ್ಸ್ಟ್ರಾ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನನಗಂತೂ ಫಸ್ಟ್ ಟೈಮ್ ಮಾಡಿದ್ದು ಆ ಟೇಸ್ಟೇ ಒಂಥರ ಇತ್ತು. ನನಗೆ ಸಖತ್ ಇಷ್ಟ ಆಯಿತು ಅದನ್ನು ನೋಡಿಬಿಟ್ಟು. ಇನ್ನು ಮತ್ತು ಶಿವು ಅವ್ರಿಗೆ ಬೆಸ್ಟ್ ವರ್ಕರ್ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ಒಂದು ಗಿಫ್ಟ್ ಕೊಟ್ಟು ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದರು. ಸಖತ್ ಖುಷಿ ಆಯಿತು ನನಗೆ. ಅವರು ಹೇಳ್ತೀರಿ, ಇಷ್ಟು ವರ್ಷ ಸರ್ವೀಸಲ್ಲಿ ಮೊದಲನೇ ಸಲ ನನ್ನನ್ನೊಬ್ಬರು ಆಫೀಸರ್ ರೆಕಗ್ನೈಸ್ ಮಾಡಿದ್ದಾರೆ ಅಂದರೆ ಸಖತ್ ಖುಷಿ ಆಗ್ತಾಯಿದೆ ಅಂತ. ಒಂದು 6 ಗ್ಲಾಸ್ ಬಂದಿತ್ತು ಕೊಟ್ಟಿದ್ರು ಗಿಫ್ಟ್ ಆಗಿಬಿಟ್ಟು. ನಾನೇ ಅದನ್ನು ಓಪನ್ ಮಾಡಿ ನೋಡಿದೆ. ಇನ್ನೇನು ನಿಮ್ಮ ಕಡೆ ಕೊಡೋದೇ ಗ್ಲಾಸ್ ಅಷ್ಟೇನಾ ಅಂತೇಳಿ ರೇಗಿಸ್ತಾ ಇದ್ದೆ. ತುಂಬ ಚೆನ್ನಾಗಿದೆ ಗ್ಲಾಸ್ ಮಾತ್ರ. ಅವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಹಾಗಾಗಿ ಒಂದು 4 ದಿನ ರಜೆ ತೊಗೊಂಡಿದ್ರು. ಹಾಗಾಗೆಲ್ಲ ಆಚೆ ಹೋಗಿ ಬರ್ತೀನಿ ಅಂತ ಆಚೆ ಹೋದರು. ನಾನು ನಮ್ಮ ಸ್ವೀಟಿ ಜೊತೆಲಿ ಆಟ ಆಡ್ಕೊತಾ ಮತ್ತೆ ಮನೆ ಕೆಲಸ ಶುರು ಮಾಡಬೇಕಿತ್ತು. ಸೊ ಇದಿಷ್ಟು ನನ್ನ ದಿನಚರಿ ವಿಡಿಯೋ ಆಗಿತ್ತು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಬೆಸ್ಟ್ ಪ್ರಾಡಕ್ಟ್ ತೊಗೊಂಡು ನಿಮಗೆ ರಿವ್ಯೂ ಕೊಡೋಕ್ಕೆ ಬರ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ನೋಡಿರೋರು ಅಟ್ಲೀಸ್ಟ್ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಎಲ್ಲರೂ ವ್ಲಾಗ್ ಮಾಡಿ ಅಂತೀರಾ, ಬಟ್ ನನಗೊಂದು ಲೈಕ್ ಕಮೆಂಟ್ ಕೂಡ ಬರಲ್ಲ. ನನಗೂ ಒಂಥರ ಅನ್ನಿಸ್ತಾ ಇರುತ್ತೆ. ಸೊ ನಾನು ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡ್ತೀನಿ, ಆದ್ರೂ ಒಬ್ರೂ ಇಷ್ಟಪಡಲ್ವೇನೋ ಅಂತ ಮನಸ್ಸಲ್ಲಿ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ನನ್ನನ್ನು ಇಷ್ಟಪಡೋರು ತುಂಬ ಜನ ಇದ್ದೀರಾ, ನನಗೆ ಗೊತ್ತು. ನೀವು ಇನ್ಸ್ಟಾಗ್ರಾಮ್, ವಾಟ್ಸಪ್ ಎಲ್ಲ ಕಡೆ ನಂಗೆ ಮೆಸೇಜ್ ಮಾಡಿ ವ್ಲಾಗ್ ಮಾಡಿ ಅಂತ ಹೇಳ್ತಾನೆ ಇರ್ತೀರಾ. ಬಟ್ ಒಂದು ಕಮೆಂಟ್ ಹಾಕಿದರೆ ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಒಂದು ಲೈಕ್ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.